ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಅಕೌಂಟೆನ್ಸಿ ಕ್ಲಾಸಸ್ ಮಾಡ್ತಾಯಿದ್ದೀವಿ. ಹಿಂದಿನ ಒಂದು ವಿಡಿಯೋದೊಳಗೆ ಜರ್ನಲ್ ಅನ್ನುವಂಥ ಬುಕ್ ಬಗ್ಗೆ ಮಾಡ್ತಾಯಿದ್ದೀವಿ. ಮೀನಿಂಗ್ ಆಫ್ ಜರ್ನಲ್, ಅಡ್ವಾಂಟೇಜಸ್ ಆಫ್ ಜರ್ನಲ್ ಅವನ್ನೆಲ್ಲ ನೋಡಿದ್ದೀವಿ. ಇವಾಗ ಈ ಒಂದು ವಿಡಿಯೋದೊಳಗೆ ಡಿಸ್ಅಡ್ವಾಂಟೇಜಸ್ ಆಫ್ ಜರ್ನಲ್. ಇಫ್ ಆಲ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ರಿಕಾರ್ಡೆಡ್ ಇನ್ ದಿ ಜರ್ನಲ್, ದ ಜರ್ನಲ್ ವಿಲ್ ಬಿಕಮ್ ವೆರಿ ಬಲ್ಕಿ. ಪ್ರತಿ ದಿವಸ ಬಿಸ್ನೆಸ್ದಲ್ಲಿ ಆದಂಥ ಟ್ರಾನ್ಸಾಕ್ಷನ್ಸನ್ನು ನಾವು ಜರ್ನಲ್ ಅನ್ನುವಂಥ ಬುಕ್ಕಿನಲ್ಲಿ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ. ಈಗ ಸ್ಮಾಲ್ ಬಿಸ್ನೆಸ್ ಇದ್ದರೆ ಏನು ಸಮಸ್ಯೆ ಇಲ್ಲ. ದೊಡ್ಡ ಬಿಸ್ನೆಸ್ ಇದ್ದು ದಿನಾಲೂ ಒಂದು ನೂರಾರು ಸಾವಿರಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಇದ್ದು ಅಂದರೆ ಆ ಒಂದು ಜರ್ನಲ್ ಎಂಟ್ರಿಯನ್ನು ಜರ್ನಲ್ದೊಳಗೆ ಪಾಸ್ ಮಾಡೋದು ಕಷ್ಟ ಆಗ್ತದೆ. ಇಟ್ ವಿಲ್ ಬಿಕಮ್ ಬಲ್ಕಿ. ಜರ್ನಲ್ ವಿಲ್ ಬಿಕಮ್ ದಿ ಬಲ್ಕಿ ಬಿಕಾಸ್ ಆಫ್ large number of entries in the journal. Second one is the work of writing up of the journal is laborious and tedious work. ಈಗ ಸ್ಮಾಲ್ ಬಿಸ್ನೆಸ್ ಇದ್ದು ದಿನ ಒಂದು 10-15 ಟ್ರಾನ್ಸಾಕ್ಷನ್ ಇದ್ದು ಅಂದರೆ ದೇರ್ ಇಸ್ ನೋ ಎನಿ ಪ್ರಾಬ್ಲಮ್. ಬಟ್ ನೂರಾರು ಟ್ರಾನ್ಸಾಕ್ಷನ್ಸ್ ಇದ್ದು ಅಂದರೆ ಇಟ್ ಈಸ್ ವೆರಿ ಲೇಬರಿಯಸ್ ವರ್ಕ್. ಆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗೆ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡ್ತಾ ಕೊಡಬೇಕು. ಈ ಒಂದು ಜರ್ನಲ್ ಅನ್ನುವಂಥ ಬುಕ್ದೊಳಗೆ ಇದು ಒಂದು ಲೇಬರ್, ಒಬ್ಬ ಪರ್ಟಿಕ್ಯುಲರ್ ಆಗಿ ಅದಕ್ಕಾಗಿ ಒಬ್ಬ ಲೇಬರ್ ನಾವು ಅಪಾಯಿಂಟ್ ಮಾಡಬೇಕಾಗ್ತದೆ. ನೋ, ಸೊ ದ್ಯಾಟ್ ಇಟ್ ಈಸ್ ಅ ಲೇಬರಿಯಸ್ ಆ್ಯಂಡ್ ಟಿಡಿಯಸ್ ವರ್ಕ್ ಆಗ್ತದೆ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡೋದು. ಜರ್ನಲ್ ವಿಲ್ ನಾಟ್ ಬಿ ಹೆಲ್ಪ್ಫುಲ್ ಟು ಬಿಸ್ನೆಸ್ ಮನ್ ಇನ್ ನೋಯಿಂಗ್ ದಿ ಕ್ಯಾಶ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್, ಡೆಟರ್ಸ್, ಕ್ರೆಡಿಟರ್ಸ್ ಬ್ಯಾಲೆನ್ಸಸ್, ಸೇಲ್ಸ್ ಬ್ಯಾಲೆನ್ಸ್ ಆ್ಯಂಡ್ ಪರ್ಚೇಸಸ್ ಬ್ಯಾಲೆನ್ಸಸ್ ಅಟ್ ದಿ ಜರ್ನಲ್. ಈ ಜರ್ನಲ್ ಬುಕ್ಕಿನಲ್ಲಿ ನಾವು ಜರ್ನಲ್ ಎಂಟ್ರೀಸನ್ನು ನೋಡ್ತೀವಿ. ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ, ಕ್ಯಾಶ್ ಬ್ಯಾಲೆನ್ಸ್ ಎಷ್ಟದ, ಡೆಟರ್ಸ್ ಬ್ಯಾಲೆನ್ಸ್ ಎಷ್ಟದ, ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಎಷ್ಟದ, ಸೇಲ್ಸ್ ಬ್ಯಾಲೆನ್ಸ್ ಎಷ್ಟದ, ಪರ್ಚೇಸ್ ಬ್ಯಾಲೆನ್ಸಸ್ ಎಷ್ಟದ ಅನ್ನೋದು ಈ ಒಂದು ಜರ್ನಲನ್ನು ನಾವು ರೆಫರ್ ಮಾಡಿದರೆ ಆ ಒಂದು ಇನ್ಫಾರ್ಮೇಷನ್ ನಮಗೆ ಸಿಗೋದಿಲ್ಲ. ನೋ, ಜರ್ನಲ್ದೊಳಗೆ ನೋ, ಇಟ್ ಈಸ್ ಎ ಡಿಫಿಕಲ್ಟ್ ಟು ನೋ ದಿ bank balance or cash balance or debtors or creditors balance and sales and purchase balance from the journal. Then it is not a book of final entry. Journal is not a book of final entry. Once the entry made in the journal, that will be posted to the ledger accounting post ಮಾಡ್ತೀವಿ ನಾವು. ಅದಕ್ಕಾಗಿ ಈ ಜರ್ನಲ್ ಈಸ್ ನಾಟ್ ಎ ಫೈನಲ್ ಎಂಟ್ರಿ. ನೋ, ಆನಂತರ ನಾವು ಲೇಜರ್ ಮಾಡ್ತೀವಿ. ಲೇಜರ್ದಿಂದ ಎಲ್ಲ ಬ್ಯಾಲೆನ್ಸಸ್ ಮಾಡಿ ಟ್ರಯಲ್ ಬ್ಯಾಲೆನ್ಸ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ದಿಂದ ಮುಂದೆ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು, ಈ ರೀತಿ ಫೈನಲ್ ಅಕೌಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ. ಜರ್ನಲ್ ಈಸ್ ನಾಟ್ ಎಟ್ ಆಲ್ ದಿ ಫೈನಲ್ ಎಂಟ್ರಿ ಬುಕ್. ನೋ, ದೆನ್ ಜರ್ನಲ್ ವಿಲ್ ನಾಟ್ ಪ್ರೊವೈಡ್ ಫೈನಲ್ ಇನ್ಫಾರ್ಮೇಷನ್ ಆನ್ ದಿ ವೇರಿಯಸ್ ಮ್ಯಾಟರ್ಸ್ ಆಫ್ ದಿ ಬಿಸ್ನೆಸ್. ನೋ, ಜರ್ನಲ್ ಈಸ್ ನಾಟ್ ಪ್ರೊವೈಡಿಂಗ್ ದಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಈಗ ಗ್ರಾಸ್ ಪ್ರಾಫಿಟ್ ಎಷ್ಟದ, ನೆಟ್ ಪ್ರಾಫಿಟ್ ಎಷ್ಟದ, ಅಸೆಟ್ಸ್ ಎಷ್ಟದಾವ, ಲೈಬಿಲಿಟೀಸ್ ಎಷ್ಟದ, ಕ್ಯಾಪಿಟಲ್ ಎಷ್ಟದ ಅಂಥೇಳಿ ನಮಗೆ ಈ ಜರ್ನಲ್ ಎಂಟ್ರಿಯನ್ನು ರೆಫರ್ ಮಾಡಿದರೆ ಸಿಗೋದಿಲ್ಲ. ನೋ, ಬಿಸ್ನೆಸ್ದೊಳಗೆ ಇಟ್ ವಿಲ್ ನಾಟ್ ಪ್ರೊವೈಡ್ ದಿ ಫೈನಲ್ ಇನ್ಫಾರ್ಮೇಷನ್ ಆನ್ ದಿ ವೇರಿಯಸ್ ಮ್ಯಾಟರ್ಸ್ ಆಫ್ ದಿ ಬಿಸ್ನೆಸ್. ದೆನ್ ಜರ್ನಲ್ ಈಸ್ ಯೂಸ್ಫುಲ್ ಓನ್ಲಿ ಫಾರ್ ಎ ಸ್ಮಾಲ್ ಕನ್ಸರ್ನ್ ವಿತ್ ಅ ಲೋ ವ್ಯಾಲ್ಯೂಮ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಈ ಜರ್ನಲ್ ಈಸ್ ಓನ್ಲಿ ಹೆಲ್ಪ್ಫುಲ್ ಇನ್ ಸ್ಮಾಲ್ ಬಿಸ್ನೆಸ್ಸಸ್. ಸ್ಮಾಲ್ ಡೈಲಿ ಒಂದು 10-15 ಅಥವಾ 20-25 ಟ್ರಾನ್ಸಾಕ್ಷನ್ ಇದ್ದು ಅಂದರೆ ಈ ಜರ್ನಲನ್ನು ಮೇಂಟೈನ್ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇರೋಂಗಿಲ್ಲ. ಬಟ್ ನೂರಾರು ಟ್ರಾನ್ಸಾಕ್ಷನ್ಸ್, ಸಾವಿರಾರು ಟ್ರಾನ್ಸಾಕ್ಷನ್ಸ್ ಡೈಲಿ ಆಗ್ತಾಯಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ದಿ ಜರ್ನಲ್. ನೋ, ದೆನ್ ಜರ್ನಲ್ ಈಸ್ ನಾಟ್ ಯೂಸ್ಫುಲ್ ಫಾರ್ ಎ ಬಿಗ್ ಕನ್ಸರ್ನ್. ಜರ್ನಲ್ ಈಸ್ ನಾಟ್ ಯೂಸ್ಫುಲ್ ಫಾರ್ ಅ ಬಿಗ್ ಕನ್ಸರ್ನ್ ವಿತ್ ಎ ಲಾರ್ಜ್ ವ್ಯಾಲ್ಯೂಮ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ದೊಡ್ಡ ಬಿಸ್ನೆಸ್ಸು ಮತ್ತು ಬಹಳಷ್ಟು ಟ್ರಾನ್ಸಾಕ್ಷನ್ಸ್ ಇದ್ದು ಅಂದರೆ ಈ ಜರ್ನಲ್ ಎಂಟ್ರಿ ರೆಫರ್ ಮಾಡ್ಕೊಂಡು ಜರ್ನಲ್ ಎಂಟ್ರಿ ಮಾಡ್ತಾ ಕೊಡೋದು ಇಟ್ ಈಸ್ ಲೇಬರಿಯಸ್ ಆ್ಯಂಡ್ ಟಿಡಿಯಸ್ ಅಂತೇಳಿ ನಾವು ನೋಡಿದ್ದೀವಿ. ನೋ, ಈ ದೊಡ್ಡ ಬಿಸ್ನೆಸ್ದೊಳಗೆ ಏನಾಗ್ತದೆ, ನೂರಾರು ಟ್ರಾನ್ಸಾಕ್ಷನ್ಸ್ ಇರ್ತಾವೆ. ಆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನಿಗೆ ನಾವು ಜರ್ನಲ್ ಎಂಟ್ರಿ ಪಾಸ್ ಮಾಡ್ಕೊತ ಕೂತ್ರೆ ದ ಟೈಮ್ ಈಸ್ ಆಲ್ಸೋ ವೇಸ್ಟ್, ದ ಲೇಬರಿಯಸ್ ಆ್ಯಂಡ್ ಟಿಡಿಯಸ್ ವರ್ಕ್ ಅಂತ ಕೇಳಿ ನಾವು ಹೇಳ್ಬೋದು. ಇದು ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ದಟ್ ಈಸ್ ಜರ್ನಲ್. ನೋ, ದೆನ್ ನೆಕ್ಸ್ಟ್ ಫಾರ್ಮ್ಯಾಟ್ ಆಫ್ ದಿ ಜರ್ನಲ್. ಜರ್ನಲನ್ನು ನಾವು ಯಾವ ರೀತಿ ಹಾಕಬೇಕು? ಜರ್ನಲ್ ಈ ರೀತಿ ಕಾಲಮ್ಸನ್ನು ಮೇಂಟೈನ್ ಮಾಡಬೇಕು. ಫಸ್ಟ್ ಕಾಲಮ್ ಬಂದು ಡೇಟ್, ಸೆಕೆಂಡ್ ಕಾಲಮ್ ಬಂದು ಪರ್ಟಿಕ್ಯುಲರ್ಸ್, ದೆನ್ ಥರ್ಡ್ ಕಾಲಮ್ ಬಂದು ಲೇಜರ್ ಫೋಲಿಯೋ, ಆಮೇಲೆ ಡೆಬಿಟ್ ರುಪೀಸ್, ಆಮೇಲೆ ಕ್ರೆಡಿಟ್ ರುಪೀಸ್. ನೋ, ಇಲ್ಲಿ
date wise the transactions will be recorded. Journal is a first book or a prime book or a book of original entry recording the business transactions chronologically and date wise. ಇಲ್ಲಿ ನಾವು ಡೇಟ್ ವೈಸ್ ಏನು ಮಾಡ್ತೀವಿ, ಎಂಟ್ರೀಸನ್ನು ಮಾಡ್ತಾ ಹೋಗ್ತೀವಿ. ಎಂಟ್ರೀಸನ್ನು ಡೇಟ್ ವೈಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಡೇಟ್ ಕಾಲಮನ್ನು ಮೇಂಟೈನ್ ಮಾಡ್ತೀವಿ. ಇಲ್ಲಿ ಪರ್ಟಿಕ್ಯುಲರ್ಸ್ದೊಳಗೆ ಯಾವ ಅಕೌಂಟಿಗೆ ಡೆಬಿಟ್ ಆಗ್ತದೆ, ಯಾವ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ, ಯಾವ ಅಕೌಂಟಿಗೆ ಡೆಬಿಟ್ ಹಾಕಬೇಕು, ಆಮೇಲೆ ಯಾವ ಅಕೌಂಟಿಗೆ ನಾವು ಕ್ರೆಡಿಟ್ ಹಾಕಬೇಕು ಅನ್ನೋದು ಈ ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ದಲ್ಲಿ ಬರಿತೀವಿ. ದೆನ್ ಇಲ್ಲೇ ಅಮೌಂಟ್ ಕಾಲಮ್, ಡೆಬಿಟ್ ಅಮೌಂಟ್ ಎಷ್ಟದ, ಆಮೇಲೆ ಕ್ರೆಡಿಟ್ ಅಮೌಂಟ್ ಎಷ್ಟಾಗ್ತದೆ, that will be recorded in this debit and credit column. Amount debit 50,000, credit 50,000. Equally ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್ ಇರ್ತದೆ ಎಂಟ್ರಿಯನ್ನು ಪಾಸ್ ಮಾಡಿದಾಗ. ಆಮೇಲೆ ಇಲ್ಲಿ ಏನು ಮಾಡ್ತೀವಿ, ಒಂದು ನರೇಷನ್ ಬರಿತೀವಿ. ನರೇಷನ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಈ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತಂತ ಇದಕ್ಕೆ ಒಂದು ಅಂಡರ್ಲೈನ್ ಮಾಡೋದು. ಈ ರೀತಿ ಫಾರ್ಮ್ಯಾಟ್ದೊಳಗೆ ಜರ್ನಲ್ ಅನ್ನುವಂಥ ಫಾರ್ಮ್ಯಾಟ್ದೊಳಗೆ ನಾವು ಎಂಟ್ರೀಸನ್ನು ಡೇಟ್ ವೈಸ್ ನಾವು ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಕಾಲ್ಡ್ ಎಸ್ ದಿ ಲೇಜರ್ ಜರ್ನಲ್ ಅಂತ ಕರಿತೀವಿ. ಈಗ ಇದರೊಳಗೆ ಏನು ನೋಡಿದ್ದೀವಿ ನಾವು, ಜರ್ನಲ್ದೊಳಗೆ ಮೀನಿಂಗ್ ಆಫ್ ದಿ ಜರ್ನಲ್ ನೋಡಿದ್ದೀವಿ, ಫೀಚರ್ಸ್ ಆಫ್ ದಿ ಜರ್ನಲ್ ನೋಡಿದ್ದೀವಿ, ಅಡ್ವಾಂಟೇಜಸ್ ಆಫ್ ದಿ ಜರ್ನಲ್ ನೋಡಿದ್ದೀವಿ, ಡಿಸ್ಅಡ್ವಾಂಟೇಜಸ್ ಆಫ್ ದಿ ಜರ್ನಲ್ ನೋಡಿದ್ದೀವಿ, ದೆನ್ ಫಾರ್ಮ್ಯಾಟ್ ಆಫ್ ದಿ ಜರ್ನಲ್. ಈ ರೀತಿ ಮಾಡೋದು. ಇದು ಥಿಯರಾಟಿಕಲ್ ಆಸ್ಪೆಕ್ಟ್ ಆಫ್ ದಿ ಜರ್ನಲ್. ಮುಂದಿನ ಒಂದು ವಿಡಿಯೋದೊಳಗೆ ನಾವು ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಜರ್ನಲ್ ಎಂಟ್ರಿ ಯಾವ ರೀತಿ ಪಾಸ್ ಮಾಡೋದು ಅಂತೇಳಿ ಟ್ರಾನ್ಸಾಕ್ಷನ್ ತೊಗೊಂಡು ಆ ಜರ್ನಲ್ ಎಂಟ್ರಿ ಪಾಸ್ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತಿಳಿದಿಲ್ಲ ಅಂದರೆ ಕಮೆಂಟ್ ಹಾಕಿರಿ, ಮತ್ತೊಮ್ಮೆ ನಾನು ತಿಳಿಸ್ಕೊಡ್ತೀನಿ. ಆಮೇಲೆ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.